ನಮ್ಮ ತಂದೆಯವರಾದ ಶತಾಯುಷಿಗಳಾದಂತಹ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಇವತ್ತು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಅವರಿಗೆ 102 ವರ್ಷ ವಯಸ್ಸಾಗಿತ್ತು. 15 ದಿವಸಕ್ಕೆ ಕೆಳಗಡೆ ಅವರಿಗೆ ಅನಾರೋಗ್ಯ ಇತ್ತು. ಅವರಿಗೆ ಬೀದರ್ನಲ್ಲಿ ಗುತ್ತಿಗೆ ಆಸ್ಪತ್ರೆಯಲ್ಲಿ ನಾವು ದಾಖಲೆ ಮಾಡಿದ್ದೇವೆ. ಅದಾದ್ಮೇಲೆ ಸ್ವಲ್ಪ ಉಸಿರಾಟದ ತೊಂದರೆ ಆಗಿ 16 ಜಾನ್ವರಿಗೆ ಅವರು ಇವತ್ತು ನಿಧನರಾದರು. ನನ್ನ ತಂದೆಯವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಅಜ್ಜಿ ಹೇಳ್ತಾ ಇದ್ರು ಯಾವಾಗ್ಲೂ ಅವರು ಬಾಲ್ಯದಿಂದಲೇ ಹೋರಾಟಗಾರರು. ಅವರು ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ. ಅಂದಿನ ದಿನಮಾನಗಳಲ್ಲಿರುವಂತಹ ಏನು ಪದ್ಧತಿಗಳಿದ್ದು ಅವೆಲ್ಲದರ ವಿರುದ್ಧ ಅವರ ಒಂದು ಮನಸ್ಥಿತಿ ಇತ್ತು. ಅವರು ದೊಡ್ಡವರಾದ ಮೇಲೂ ಅಂದ್ರೆ ಯುವಕರಾದ ಮೇಲೂ ಅದೇ ಹೋರಾಟದ ಮನೋಭಾವನೆಯನ್ನು ಇಟ್ಟುಕೊಂಡು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ, ಇವತ್ತು ಜಾತೀಯತೆ ವಿರುದ್ಧ ಹೋರಾಟ ಮಾಡಿ ಎಲ್ಲರನ್ನೂ ಒಗ್ಗೂಡಿಸಬೇಕು ಅನ್ನೋಂಥದ್ದು, ರಾಷ್ಟ್ರೀಯತೆ, ದೇಶಭಕ್ತಿ, ರಾಷ್ಟ್ರ ಪ್ರೇಮ ಅನ್ನೋಂಥದ್ರ ಬಗ್ಗೆ ಅವರು ಯಾವಾಗಲೂ ನಮಗೆ ಮಾತನಾಡ್ತಾ ಇದ್ರು. ಅವರು ಸ್ವಾತಂತ್ರ್ಯಕ್ಕಾಗಿ, ಏಕೀಕರಣಕ್ಕಾಗಿ, ಕನ್ನಡಕ್ಕಾಗಿ ಇವತ್ತು ಸಾಕಷ್ಟು ಅವ್ರದ್ದು ಹೋರಾಟದ ಒಂದು ಜೀವನ ಬದುಕಿನುದ್ದಕ್ಕೂ ಅವರು ಹೋರಾಟವನ್ನು ಮಾಡಿದ್ದಾರೆ. ಇವತ್ತು ನಾನು ಅವ್ರಿಗೆ ನೋಡಿದ್ದಂಥದ್ದು ಅಂತ ಹೇಳಿದ್ರೆ, ನಮ್ಮ ಒಂದೇ ಮನೆಯಲ್ಲಿದ್ರು ಅವರು ಬೆಳಗ್ಗೆ ನಾವು ಹೇಳಕ್ಕಿಂತ ಮುಂಚಿತವಾಗಿ ಹೋಗ್ತಾ ಇದ್ರು. ನಾವು ಮಲಗಿದ ಮೇಲೆ ಬರ್ತಾ ಇದ್ರು. 15 ದಿವಸಕ್ಕೊಂದ್ಸಲ ನಮಗೆ ಭೇಟಿ ಆಗ್ತಾ ಇತ್ತು. ನಮ್ಗೆಲ್ಲ ಶಿಕ್ಷಣ ಕೊಡಿಸಿದಂಥದ್ದು, ಎಲ್ಲ ಮಾಡಿದಂಥದ್ದು ಅಂತ ಹೇಳಿದ್ರೆ ನಮ್ಮ ತಾಯಿಯವರು. ಇವತ್ತು ಅವರು ಬಹಳಷ್ಟು ಸಾಮಾಜಿಕ, ಆರ್ಥಿಕ ಎಲ್ಲ ಕ್ಷೇತ್ರಗಳಲ್ಲಿ ಅವರ ಅತ್ಯಂತ ಶಿಸ್ತಿನ ಒಂದು ಜೀವನ ಅಂತ ಹೇಳ್ಬೋದು. ನಾನು PUC ಓದ್ತಾ ಇದ್ದಂತ ಸಂದರ್ಭದಲ್ಲಿ ಬಾಲ್ಕಿಯಿಂದ ನಾನು ಬೆಂಗಳೂರಿಗೆ ಬಂದಿದ್ದೆ. ಶಾಸಕರಾಗಿದ್ರು ಅವರು. 4ನೇ ಅವಧಿಗೆ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ 77-78ರಲ್ಲಿ ಇಲ್ಲೇ ಶಾಸಕರ ಭವನದಲ್ಲಿ 5ನೇ ಮಹಡಿಯಲ್ಲಿ ಇರ್ತಾ ಇದ್ರು. 506 ಕೋಣೆ ನಂಬರ್ ಇರ್ಬೋದು. ಇವತ್ತು ನಾವು ಬಂದಾಗ ಅವ್ರು ಲಿಫ್ಟ್ ಉಪಯೋಗ ಮಾಡ್ತಾ ಇರಲಿಲ್ಲ. ಇವತ್ತು ಅವರು ಯಾವಾಗಲೂ ಮೆಟ್ಟಿಲೇರಿ ಹೋಗ್ತಾ ಇದ್ರು. ನಿಮ್ಮ ಜೊತೆಯಲ್ಲಿ ಸ್ಪರ್ಧೆ ಮಾಡೋಣ ಅಂತ ಹೇಳಿ ನಮ್ಮ ಅಕ್ಕನ ಮಕ್ಕಳು ಮತ್ತು ನಾವು, ಅವರು ಮೂವರು ಆಯ್ತು ನಿಮ್ಗಿಂತ ಮುಂಚೆ ಹೋಗ್ತೀವಿ ಅಂತ ಹೇಳಿ ನಾವೆಲ್ಲ ಬಹಳ ಶಕ್ತಿಯುತವಾಗಿ ಪ್ರಯತ್ನ ಮಾಡಿದೀವಿ. ಆದರೆ ಆ ಮೆಟ್ಟಿಲೇರೋದ್ರಲ್ಲಿ ಆ ವಯಸ್ಸಿನಲ್ಲೂ ನಮಗೆ ಮೀರಿ ಅವರು ನಮಗಿಂತ ಮುಂಚಿತವಾಗಿ ಹೋಗಿದ್ರು. ಅದರ ಅವರೊಂದು ಛಲ ಆಯ್ತು. ಇವತ್ತು ಅವರು ನನಗೆ ರಾಜಕೀಯದಲ್ಲಿ ಇವತ್ತು ಯಾರಾದರೂ ರೋಲ್ ಮಾಡೆಲ್ ಅಂತ ಹೇಳಿದ್ರೆ ನಮ್ಮ ತಂದೆಯವರೇ ನನಗೆ ರೋಲ್ ಮಾಡೆಲ್, ಅವರೇ ನಮಗೆ ಸ್ಫೂರ್ತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರ ಮಾರ್ಗದರ್ಶನದಲ್ಲೇ ರಾಜಕಾರಣ ಅಂತ ಹೇಳಿದ್ರೆ ಸೇವೆ ಅಂತ ತಿಳ್ಕೊಂಡು ನಾವೆಲ್ಲ ಬಂದಿದ್ದೇವೆ. ಬಹಳಷ್ಟು ಆದರ್ಶಗಳನ್ನು ಅವರು ನಮಗೆ ಬಿಟ್ಟು ಹೋಗಿದ್ದಾರೆ. ಇವತ್ತು ಅವರು ತೋರಿಸ್ಕೊಟ್ಟಂತ ದಾರಿಯಲ್ಲಿ ಯಾವ ರೀತಿಯಲ್ಲಿ ಇವತ್ತು ಹೋಗ್ಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು ಅವರು ಸ್ವಯಂ ಬಲದಿಂದ ಬಂದಂತವರು. ನಮ್ಗೆಲ್ಲ ರೆಡಿಮೇಡ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಅದನ್ನು ಒಳ್ಳೆ ರೀತಿಯಿಂದ ಉಪಯೋಗ ಮಾಡಿಕೊಳ್ಳುವಂತ ಒಂದು ಮಾರ್ಗದರ್ಶನ ಯಾವಾಗಲೂ ನಮಗೆ ಮಾಡ್ತಾನೆ ಅವರು ಬಂದಿದ್ದಾರೆ. ಹೀಗಾಗಿ ಅವರ ಆದರ್ಶಗಳು ಯಾವತ್ತೂ ನಮ್ಮ ಮಧ್ಯದಲ್ಲಿ ಇರ್ತವೆ. ಮತ್ತು ಅವರು ಎಷ್ಟೊಂದು ಜನಪ್ರಿಯರಾಗಿದ್ದರು ಅಂತ ಹೇಳಿದ್ರೆ, ಈ ವಯಸ್ಸಿನಲ್ಲೂ 102 ವರ್ಷ ಮುಗೀತು. ಆದರೂ ಅವರ ಅಂತ್ಯಕ್ರಿಯೆಯಲ್ಲಿ ಇವತ್ತು ನಾಡಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು, ಉಪಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಬೊಮ್ಮಾಯಿ ಅವರು, ನಮ್ಮ ಸಚಿವ ಸಂಪುಟದ ಸಚಿವರಾದಂಥ ನಮ್ಮ HK ಪಾಟೀಲ್ ಸಾಹೇಬರು, ಇತರ ಅನೇಕ ಜನ ಸಚಿವರು, ಶಾಸಕರು, ಒಂದು BJP ಅಧ್ಯಕ್ಷರು, ಸುಮಾರು ಜನ ಎಲ್ಲ ಭಾಗವಹಿಸಿ, ಅಸಂಖ್ಯಾತ ಸಾವಿರಾರು ಜನ ಅವರ ಅಭಿಮಾನಿಗಳು ಎಲ್ಲ ಅದರಲ್ಲಿ ಜಾರ್ಜ್ ಅವರು, ಸುಮಾರು ಜನ ಎಲ್ಲ ಭಾಗಿಯಾಗಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಈ ಒಂದು ಸದನದ ಮುಖಾಂತರ ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಪರವಾಗಿ, ಪರಿವಾರದ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಿ ದೇವರು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನ ಶ್ರದ್ಧಾಂಜಲಿಯನ್ನು ಈ ಸದನದ ಮುಖಾಂತರ ಈಗ